ಸನ್ನಿಧಾನಗಳವರು ವೇದ ಪಂಡಿತರೊಂದಿಗೆ ಹಾಗೂ ಭಕ್ತರೊಂದಿಗೆ ಚತುರ್ಭುಜ ಪಟ್ಟಾಭಿರಾಮ ಹಾಗೂ ಶ್ರೀ ನೀಲಕಂಠೇಶ್ವರ ದೇವಾಲಯದ ರಾಜಗೋಪುರ ಕಳಶಕ್ಕೆ ಮಂತ್ರ ಪಠಣೆಯೊಂದಿಗೆ ಅನುಷ್ಠಾನವನ್ನು ಕೈಗೊಂಡು ಪುಷ್ಪಾರ್ಚನೆ ಮಾಡಿ ಸಕಲ ಪೂಜಾ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿದರು ಸನ್ನಿಧಾನಗಳವರು. ಆನಂತರ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ಮೇಲೆ ಸನ್ನಿಧಿಯಲ್ಲಿ ಹೋಮವನ್ನು ನಡೆಸಲು ಸಮಯ ನಿಗದಿಯಾಗಿತ್ತು. ಹೋಮಕ್ಕೆ ಕರಕಮಲ ಸಂಜಾತರಾದ ಸನ್ನಿಧಾನಗಳವರು ಉಪಸ್ಥಿತರಿದ್ದು ಶ್ರೀಗಳ ಸಮಕ್ಷಮದಲ್ಲೇ ಹೋಮ ಹವನವನ್ನು ನಡೆಸಿ ಪೂರ್ಣಾಹುತಿ ನೀಡಲಾಯಿತು. ಜಗದ್ಗುರು ಪರಮಪೂಜ್ಯ ಸನ್ನಿಧಾನಗಳ ಮುಂದುವರೆಸಲು ಅನುಮತಿ ಮತ್ತು ಅನುಗ್ರಹವನ್ನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ
कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय हरिः ओम्. ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂಗಳವರ ಹಾಗೂ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂಗಳವರ ದಿವ್ಯ ಅನುಗ್ರಹ ಹಾಗೂ ಅವರ ಕೃಪೆಯಿಂದ ಈ ಒಂದು ಕಾರ್ಯಕ್ರಮಗಳು ಇವತ್ತು ನಡೆದಿದೆ. ಪರಮ ಪೂಜ್ಯ ಶ್ರೀ ಶ್ರೀಗಳವರಿಗೆ ಸಾಷ್ಟಾಂಗ ಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೂ ಎಡತೊರೆ ಶ್ರೀ ಯೋಗಾನಂದೇಶ್ವರ ಮಠದ ಉಭಯ ಶ್ರೀ ಶ್ರೀಗಳವರಿಗೂ ಸ್ವಾಗತವನ್ನು ಕೋರುತ್ತಾ ಇದೆಲ್ಲವೂ ಮುಗಿದ ನಂತರ ಸನ್ನಿಧಾನಗಳವರಿಗೆ ಆಸನವನ್ನು ಸಿದ್ಧಪಡಿಸಲಾಗಿತ್ತು. ಶ್ರೀಗಳ ಆಶೀರ್ವಾದ ಪಡೆಯಲು ಮತ್ತು ಶ್ರೀಗಳನ್ನು ಕಣ್ತುಂಬಿಕೊಳ್ಳಲು ಸಾಕಷ್ಟು ಭಕ್ತ ಮಹಾಶಯರು ನೆರೆದಿದ್ದು ತಮಗೆ ಸಿದ್ಧವಿದ್ದ ಆಸನವನ್ನು ಶ್ರೀಗಳು ಅಲಂಕರಿಸಿದರು. ಸ್ತೋತ್ರ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಸಕಲ ಭಕ್ತರು ಶ್ರೀಗಳ ಆಶೀರ್ವಾದಕ್ಕಾಗಿ ಕಾಯುತ್ತಿದ್ದರು. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಗುರು ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಶ್ರೀ ಶ್ರೀ ಜಗದ್ಗುರು ಸನ್ನಿಧಾನಗಳವರ ಕರಕಮಲಗಳಿಂದ ನೆರವೇರಿದ ಶ್ರೀ ನೀಲಕಂಠೇಶ್ವರ ಸಪರಿವಾರ ಶ್ರೀ ಚತುರ್ಭುಜ ಪಟ್ಟಾಭಿರಾಮಾದಿ ದೇವತಾ ಪುನಃ ಪ್ರತಿಷ್ಠಾಪನ ಬ್ರಹ್ಮಕುಂಭಾಭಿಷೇಕ ಮಹೋತ್ಸವದ ಪವಿತ್ರ ಸಮಾರಂಭದಲ್ಲಿ ಹೊಳೆನರಸೀಪುರದ ಸಮಸ್ತ ಆಸ್ತಿಕ ಭಕ್ತ ಮಹಾಜನರು ಪರಮಪೂಜ್ಯ ಶ್ರೀ ಶ್ರೀ ಜಗದ್ಗುರು ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಚರಣ ಸರೋಜಗಳಲ್ಲಿ ಸಮರ್ಪಿಸಿದ ಅಭಿವಂದನಾ ಪತ್ರಿಕೆ. ಸ್ತೋತ್ರ ಸಮರ್ಪಣೆ. ಹೊಳೆನರಸೀಪುರದಲ್ಲಿ ಸುಮಾರು 5-6 ದಿನಗಳಿಂದ 3ನೇ ವರ್ಷದಿಂದ 9 ವರ್ಷದವರೆಗಿನ ಕಿಶೋರರು ಆನಂತರ ಕರಕಮಲ ಸಂಜಾತರಾದ ಶ್ರೀಗಳ ಸಮಕ್ಷಮದಲ್ಲಿ ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಗುರುವರ್ಯರಿಂದ ಪರಮ ಪೂಜ್ಯ ಜಗದ್ಗುರು ಹಾಗೂ ದೇವಸ್ಥಾನದ ಪುನಃಸ್ಥಾಪನೆಯ ಬಗ್ಗೆ ಮತ್ತು ಆದಿಗುರು ಶಂಕರಾಚಾರ್ಯರ ಕುರಿತಾದ ಬಹಳ ಶ್ರೇಷ್ಠವಾದ ಮತ್ತು ಉತ್ತಮವಾದ ಮನೆದಾಳದ ಮಾತುಗಳನ್ನು ಹಂಚಿಕೊಂಡರು. ಸದಾ ರಾಮ ರಾಮೇತಿ ರಾಮಾಮೃತಂತೆ ಸದಾ ರಾಮಮಾನಂದ ನಿಶ್ಯಂದಕಂದಂ ಪಿಬಂತಂ ನಮಂತಂ ಸುದಂತಂ ಹಸಂತಂ ಹನುಮಂತಮಂತರ್ಭಜೇತಂ ನಿತಾಂತಂ. ಗುರುಪುಂಗವ ಪುಂಗವ ಕೇತನತೆ ಸಮತಾಮಯತಾನ್ನ ಹಿ ಕೋಪಿ ಸುಧೀಃ ಶರಣಾಗತವತ್ಸಲ ತತ್ವನಿಧೇ ಭವಶಂಕರ ದೇಶಿಕ ಮೇ ಶರಣಂ. ಭಾರತೀಯ ವೈದಿಕ ಪರಂಪರೆಯಲ್ಲಿ ಮನುಷ್ಯರಾದ ನಮಗೆ ಶ್ರೇಯಸ್ಸಿಗೆ ಹೇಳಿದಂತಹ ಅದ್ಭುತವಾದಂಥ ಒಂದು ಸಾಧನ ಈ ದೇವಾಲಯಗಳು. ಎಲ್ಲ ನಮ್ಮ ಶಾಸ್ತ್ರ ಗ್ರಂಥಗಳು ಕೂಡ ಮುಖ್ಯವಾಗಿ 2 ಸಾಧನವನ್ನು ಹೇಳ್ತವೆ. ಒಂದು ಕ್ರಿಯಾಯೋಗ, ಇನ್ನೊಂದು ಜ್ಞಾನಯೋಗ ಅಂತ. ಈ ದೇವಾಲಯಗಳ ಪ್ರತಿಷ್ಠಾಪನೆಯಲ್ಲಿ ಪೂಜೆ ಇದೆಲ್ಲ ನಾವು ಮಾಡೋದಿದೆಯಲ್ಲ, ಇದನ್ನು ಕ್ರಿಯಾಯೋಗ ಅಂತ ಕರೆದಿದ್ದಾರೆ. ನಮ್ಮ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾಮಹಿಮರಾದಂಥ ರಾಮಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಅತ್ಯಂತ ತಮ್ಮ ತಪೋಶಕ್ತಿಯಿಂದ ಇಲ್ಲಿ ಚತುರ್ಭುಜ ರಾಮನ ಒಂದು ದೇವಸ್ಥಾನ ಮತ್ತು ನೀಲಕಂಠೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿದರು ಅನ್ನೋದು ಶಾಸನಗಳಲ್ಲಿಯೂ ಕೂಡ ನಮಗೆ ಕಂಡು ಬರುತ್ತೆ. ಅದಾದ ಮೇಲೆ ಅದು ಅನೇಕ ಮಜಲುಗಳನ್ನು ಕಾಣಿತು. ಕೊನೆಗೆ ನಮ್ಮ ಗುರುಗಳು ಸರ್ಕಾರಕ್ಕೆ ಹೋಗಿದ್ದಂತಹ ದೇವಸ್ಥಾನಗಳನ್ನೆಲ್ಲ ಮತ್ತೆ ವಾಪಸ್ ಮಠಕ್ಕೆ ಬರುವ ಹಾಗೆ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ಜೀರ್ಣೋದ್ಧಾರ, ಕೆಲವು ದೇವತೆಗಳನ್ನು ಪುನರ್ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದರು. ಆದರೆ ಆಮೇಲೆ ಜೀರ್ಣವಾಯಿತು.
ಆಗಲೇ ಜೀರ್ಣವಾಗಿತ್ತು ಮತ್ತು ಸ್ವಲ್ಪ ಜೀರ್ಣವಾಗ್ತಾ ಬಂತು. ಆಮೇಲೆ ಈಗ 2 ವರ್ಷಗಳ ಹಿಂದೆ ನಾನು ಶೃಂಗೇರಿಗೆ ಹೋದಾಗ ಜಗದ್ಗುರು ಮಹಾಸನ್ನಿಧಾನಗಳವರ ಚರಣಾರವಿಂದಗಳಲ್ಲಿ ಈ ವಿಷಯವನ್ನು ನಿವೇದನೆ ಮಾಡಿದೆ. ಆಗ ಅವರು ಎಲ್ಲ ಕೇಳಿದರು, ಎಷ್ಟು ಸಮಯ ಬೇಕು, ಯಾವ ಥರದ ದೇವಾಲಯಗಳನ್ನು ನೀವು ಯೋಚನೆ ಮಾಡಿದ್ದು, ಇದನ್ನೆಲ್ಲ ಕೇಳಿದ್ರು. ನಾನೆಲ್ಲ ವಿವರಣೆಯನ್ನು ನಿವೇದನೆ ಮಾಡಿದೆ. ಅವ್ರು ಭಾಳ ಸಂತೋಷಪಟ್ಟು, ಆಗುತ್ತೆ, ಖಂಡಿತವಾಗಿ ಆಗುತ್ತೆ, ಏನು ತೊಂದರೆ ಇಲ್ಲ, ಆಶೀರ್ವಾದ ಮಾಡ್ತೇನೆ ಅಂತ ಅಪ್ಪಣೆ ಮಾಡಿದರು. ಅಲ್ಲಿ ಒಂದು ಸಣ್ಣ ಸಂದರ್ಭ ಹೀಗಿತ್ತು. ನಾನು ಶೃಂಗೇರಿಗೆ ಹೋಗೋದನ್ನು ಶ್ರೀಮಾನ್ ರೇವಣ್ಣವರಿಗೆ ತಿಳಿಸಿದೆ. ಅವರು ಬಂದಾಗ ನನಗೆ ರೇವಣ್ಣವ್ರು ಏನು ಹೇಳಿದರು ಅಂದರೆ, ಸ್ವಾಮಿಗಳು ಶೃಂಗೇರಿಗೆ ಹೋದಾಗ ಗುರುಗಳಿಗೆ ಸ್ವಲ್ಪ ಇದಕ್ಕೆ ಸಹಾಯವನ್ನು ಕೇಳಿದರೆ ಬಹಳ ಅನುಕೂಲ ಅಂತ ಕಾಣುತ್ತೆ, ಅಲ್ಲಿಂದ ಅನುಗ್ರಹ ಆದರೆ ಬಹಳ ಒಳ್ಳೆಯದು ಅಂತ ಹೇಳಿದರು. ನಾನು ಹೇಳಿದೆ, ರೇವಣ್ಣವರೇ, ನಾವು ಆ ಥರ ಸಂಪ್ರದಾಯ ಇಟ್ಟುಕೊಳ್ಳಿಲ್ಲ. ನಮಗೆ ಮುಖ್ಯವಾಗಿ ಜಗದ್ಗುರುಗಳ ಆಶೀರ್ವಾದ ಇದ್ದು ಬಿಟ್ಟರೆ ಎಲ್ಲವೂ ಆಗುತ್ತೆ. ನಮ್ಮ ಕೆ ಆರ್ ನಗರ ಮಠವು ಅವರ ಆಶೀರ್ವಾದದಲ್ಲಿ ಆಯಿತು, ಜಪದಗಟ್ಟಿಯಲ್ಲಿಯೂ ಆದ್ದು, ಹಾಗೆ ಇಲ್ಲಿಯೂ ಆಗುತ್ತೆ. ಜಗದ್ಗುರುಗಳ ಆಶೀರ್ವಾದ ಇದ್ದರೆ ಮತ್ತಿನ್ನು ಬೇರೇನು ಬೇಕಾಗಿಲ್ಲ ಅಂತಂದೆ. ರೇವಣ್ಣವರು ಅಷ್ಟಕ್ಕೆ ಬಿಡಲಿಲ್ಲ. ಅವ್ರು ಹೇಳಿದರು, ಇಲ್ಲ, 5 ರೂಪಾಯಿ ಆದರೂ ಸಾಕು, ತಾವು ಕೇಳಿಬಿಡಿ, ಅದು ಅಷ್ಟು ಸಿಕ್ಕಿದರೆ ಮತ್ತೆ ಅಕ್ಷಯವಾಗುತ್ತೆ ಅಂತ ಹೇಳಿದ್ರು. ನಾನು ಜಗದ್ಗುರುಗಳಿಗೆ ಅದನ್ನೇ ನಿವೇದನೆ ಮಾಡಿದೆ. ಆಮೇಲೆ ನಾನು ಮಂತ್ರಾಕ್ಷತೆ ತಗೊಂಡು ಹೊರಡುವ ಸಂದರ್ಭದಲ್ಲಿ ನಾನು ನನ್ನ ಉತ್ತರಿಯನ್ನು ಹೀಗೆ ಹಿಡಿದಿದ್ದೆ. ಜಗದ್ಗುರುಗಳು ವಿಶೇಷವಾದ ಒಂದು ಹಸನ್ಮುಖದಿಂದ, ನೀವೇನೋ ಹೇಳಿದ್ರಲ್ಲ ರೇವಣ್ಣವರು, 5 ರೂಪಾಯಿ ಆದರೂ ಸಾಕು ಅಂತ ಹೇಳಿದ್ರಲ್ಲ, ನೋಡಿ ಕೊಡ್ತಾ ಇದ್ದೇನೆ ಅಂತ 5 ರೂಪಾಯಿ ಕಾಯಿನನ್ನು ನನ್ನ ಒಂದು ಉತ್ತರಕ್ಕೆ ಹಾಕಿದರು. ಅದಾದ ಮೇಲೊಂದು ಕವರ್ ಹಾಕಿದರು. ನಾನು ಆಶೀರ್ವಾದವನ್ನು ತಗೊಂಡು ಆಮೇಲೆ ಬಂದು ನೋಡಿದರೆ ಅದರಲ್ಲಿ 2 ಲಕ್ಷ ರೂಪಾಯಿ ಇತ್ತು. ಅಲ್ಲಿಂದ ಒಂದು ಆರಂಭವಾದ್ದು. ಇವತ್ತು ಜಗದ್ಗುರು ಸನ್ನಿಧಾನಗಳವರ ಒಂದು ಅಮೃತ ಹಸ್ತಗಳಿಂದ ಈ ಎಲ್ಲ ವಿಗ್ರಹಗಳಿಗೆ ವಿಶೇಷವಾದಂಥ ಒಂದು ಸಾನ್ನಿಧ್ಯ, ಜೀವ ಕಳೆ ಅಂತ ನಾವು ಹೇಳ್ತೀವಲ್ಲ, ಅದೆಲ್ಲ ಸಂಪನ್ನವಾಗಿದೆ ವೈದಿಕ ಪ್ರಕಾರ. ಇದು ಬಹಳ ಮುಖ್ಯವಾದ್ದು.